ಮೈಸೂರಿನ ಅಜೀಜ್ ಸೈಟ್ ಸರ್ಕಲ್ ಬಳಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಅಳವಡಿಸಿರುವ ನಾಮಫಲಕದಲ್ಲಿ ಉರ್ದು ಅಳವಡಿಸಲಾಗಿದೆ ಎಂದು ಮಂಡ್ಯದ ಕರ್ನಾಡ ಸೇವಕರು ಸಂಘಟನೆ ವತಿಯಿಂದ ನಾಗಣ್ಣ ಗೌಡ ನೇತೃತ್ವದಲ್ಲಿ ಮಸಿ ಬಳಿದು ಪ್ರತಿಭಟನೆ ಮಾಡಿದ್ದಾರೆ. ಕೆಲಕಾಲ ಉದ್ರಿಕ್ತ ಪರಿಸ್ಥಿತಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ವರ್ಗದವರು ಪ್ರತಿಭಟನಾಕಾರರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಶಶಿಕಾಂತ್ ಶೆಟ್ಟಿ, ಪ್ರಜಾಪವ ಟಿವಿ, ಮೈಸೂರು. ಕರ್ನಾಟಕ ಹೋರಾಟಗಾರರು ಇವರಿಗೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇವರು ಬಂದಿರೋದು ಮಂಡ್ಯ ಜಿಲ್ಲೆಯಿಂದ. ಇದು ನಮ್ಮ ಮೈಸೂರು ಜಿಲ್ಲೆ ತುಂಬಾ ಶಾಂತಿಯುತವಾಗಿದೆ. ಇವರು ಅಜೀಜ್ ಸೇಠ್ ವ್ಯಾತ ಅಂತ ಇದ್ದು ಮೈಸೂರು ಮಹಾನಗರ ಪಾಲಿಕೆ ಅವರು ಅಜೀಜ್ ಸೇಠ್ ವ್ಯಾತ ಅಂತ ಇದ್ದು ಬೋರ್ಡ್ ಹಾಕೋರೆ. ಕೆಳಗಡೆ ನಮ್ಮ ಅಜೀಜ್ ಸೇಠ್ ಸಾಹೇಬ್ರದ್ದು ಉರ್ದುನಲ್ಲಿ ಭಾಷೆನಲ್ಲಿ ಬರೆದಿದ್ದೀವಿ. ಇದು ಸುಮಾರು ವರ್ಷದಿಂದ ಇತ್ತು. ಇದು ಯಾರ ಗಮನಕ್ಕೂ ಬಂದಿಲ್ಲ ಅಂತ ಚೆನ್ನಾಗಿತ್ತು. ಇವರು ಏಕಾಏಕಿ ಬಂದು ಮೈಸೂರು ನಗರ ಪಾಲಿಕೆ ಆಯುಕ್ತರಿಗೂ ಮನವಿ ಕೊಟ್ಟಿಲ್ಲ, ಮೈಸೂರು ಕಮಿಷನರ್ ಆಯುಕ್ತರಿಗೂ ಮನವಿ ಕೊಟ್ಟಿಲ್ಲ. ಇವರು ಕಾನೂನು ಬಾಹಿರ ಕೆಲಸ ಮಾಡೋರು. ಇವರು ಸಾರ್ವಜನಿಕ ಕ್ಷಮೆ ಕೇಳೋದ್ರಿಂದ ನಾವು ಇವ್ರಿಗೆ ಹೋಗಕ್ಕೆ ಕೊಡೋಣ. ಇವ್ರು ಹೇಳೋರೆ ಉರ್ದು ಭಾಷೆ ಭಾರತ ದೇಶ ಕರ್ನಾಟಕದಲ್ಲಿ ಇಲ್ಲಿಗಲ್ ಅಂತ ಹೇಳೋರೆ. ಆ ಇಲ್ಲಿಗಲ್ ಅನ್ನಕ್ಕೆ ಇವರು ದಾಖಲಾತಿ ಕೊಡಬೇಕು. ಉರ್ದು ಭಾಷೆ ಇಲ್ಲಿಗಲ್ ಅನ್ನಕ್ಕೆ ಇವ್ರ ಹತ್ರ ಏನ್ ಸಾಕ್ಷಿ ಐತೆ ಅದು ನಮ್ಗೆ ತೋರಿಸ್ಬೇಕು. ಇವರು ಮೈಸೂರು ಶಾಂತಿಯುತದಿಂದ ಇದೆ. ಇವರು ಬಂದ್ಬಿಟ್ಟು ಅಂತ ಹೇಳೋರೆ. ನಮ್ಮ ಹತ್ರ ರೆಕಾರ್ಡಿಂಗು ಇದೆ. ಇನ್ನೊಬ್ಬ ಹೇಳ್ತಾನೆ ಉರ್ದು ಮತ್ತೆ ಇಂಗ್ಲಿಷು ಒಂದೇ ಅಂತ ಹೇಳೋನೆ, ಅದು ರೆಕಾರ್ಡಿಂಗ್ ಇದೆ. ಸರ್, ಈಗ ಏನ್ ಸಮಸ್ಯೆ ಆಗಿತ್ತು ಇಲ್ಲಿ? ಏನಕ್ಕೆ ಇದಾಗಿದೆ? ಮೈಸೂರು ಸಾರ್ವಜನಿಕರಲ್ಲಿ ತುಂಬಾ ಶಾಂತಿಯಿಂದ ಐತೆ. ಇಲ್ಲಿ ಯಾವ ಜಾತಿನೂ ಇಲ್ಲ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಚೆನ್ನಾಗಿದ್ದೀವಿ. ನಮ್ಗೆ ಒಂದೇ ಜಾತಿ ಇರೋದು. ನಾವು ಕನ್ನಡಿಗರು. ನಾವು ಕನ್ನಡಕ್ಕೆ ಗೌರವ ಕೊಡ್ತೀವಿ. ಇವ್ರು ಯಾರೋ ಮಂಡ್ಯದಿಂದ 5 ಜನ ಬಂದು ಇಲ್ಲಿ ನಮ್ಮ ಮೈಸೂರು ಶಾಂತಿಯನ್ನ ಹಾಳು ಮಾಡಕ್ಕೆ ಇದು ಷಡ್ಯಂತ್ರ ಮಾಡ್ತಾವ್ರೆ. ಇವರು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಈಗ ಯಾವ ಭಾಷೆ ಇಲ್ಲಿಗಲ್ ಅಂತ ವಾದ ಮಾಡ್ತಾವ್ರೆ ಅವರು? ಉರ್ದು ಭಾಷೆ ಕರ್ನಾಟಕದಲ್ಲಿ ಇಲ್ಲಿಗಲ್ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ ಐತೆ. ನಾವು ಇವ್ರ ಬಾಯಿಯಿಂದ ಹೇಳಿರೋದು, ನಾವು ರೆಕಾರ್ಡಿಂಗ್ ಐತೆ ನಮ್ಮ ಹತ್ರ. ಇವ್ರು ಹೇಳ್ತಾರೆ ಉರ್ದು ಭಾಷೆ ಇಲ್ಲಿಗಲ್ ಅಂತೆ. ಮತ್ತೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉರ್ದು ಭಾಷೆ ನೋಟ್ನಲ್ಲಿ ಯಾತಕ್ಕೆ ಬರೆಯುತ್ತೆ? ಯಾತಕ್ಕೆ ಉರ್ದು ಭಾಷೆ ನೋಟ್ನಲ್ಲಿ ಬರುತ್ತೆ? ಇಲ್ಲಿಗಲ್ ಅಂತ ಇವ್ರು ಹೇಳೋನು. ಈಗ ಯಾವ ಸಂಘಟನೆಯವ್ರು ಬಂದು ಈ ತರ ಮಸಿ ಬೆಳೆದಿರೋದು? ಇವರು ಮಂಡ್ಯ ಜಿಲ್ಲೆಯವರಂತೆ ಸರ್, ಕನ್ನಡ ಹೋರಾಟಗಾರರಂತೆ. ಯಾವುದೋ ಒಂದು ಸಂಘಟನೆಯಿಂದ 5 ಜನ ಬಂದವ್ರೆ. ಯಾವುದೂ ಲೀಗಲ್ ಡಾಕ್ಯುಮೆಂಟ್ ಮೇಲೆ ಬಂದಿಲ್ಲ. ಇವರು ಇಲ್ಲಿ ಪೊಲೀಸ್ಗರಾಗ್ಲಿ ಮೈಸೂರು ನಗರ ಪಾಲಿಕರಿಗಾಗ್ಲಿ ಯಾವುದೂ ಮನವಿ ಕೊಟ್ಟಿಲ್ಲ. ಇವರು ಏಕಾಏಕಿ ಬಂದು ನಮ್ಮ ಉರ್ದು ಬೋರ್ಡ್ ಇರೋದಕ್ಕೆ ಮಸಿ ಬಳಸೋರೆ. ಇವರು ಈಗ ಮುಂದೆ ತಮ್ಮ ಹೋರಾಟ ನಾವು ಇವರು ಸಾರ್ವಜನಿಕ ಕ್ಷಮೆ ಕೇಳಬೇಕು. ಇಲ್ಲ ಉರ್ದು ಭಾಷೆ ಇಲ್ಲಿಗಲ್ ಅನ್ನಕ್ಕೆ ಇವರು ಡಾಕ್ಯುಮೆಂಟ್ ಶೋ ಮಾಡಬೇಕು ಪಬ್ಲಿಕ್ ನಲ್ಲಿ. ಆವಾಗ ನಮ್ಮ ಹೋರಾಟ ಜಾರಿ ಇರುತ್ತೆ. ನಿಮಿಷದಿಂದ ಫೋನ್ ಬಂತು. ಇವ್ರು ಯಾರು ನಮಗೆ ಎಲ್ಲ ಇಲ್ಲಿ ಸಂಘಟನೆಯವರೆಲ್ಲ ತುಂಬ ಪರಿಚಯ. ನಮಗೆ ಎಲ್ಲ ನಾವು ಅಣ್ಣ ತಮ್ಮಂದಿರ ಥರ ಇದ್ದೀವಿ. ಇವ್ರು ಯಾರು ಮೈಸೂರಲ್ಲಿ ನಾವು ನೋಡೇ ಇಲ್ಲ. ಇವ್ರು ಬಂದು ನಮ್ಮ ಬಂದು ಏನು ಟಿಪ್ಪು ಒಂದು ಸರ್ಕಲ್ ಐತೆ, ಬೆಂಗಳೂರು ಮೈಸೂರು ಸರ್ಕಲ್ಲು. ಇಲ್ಲಿ ಬಂದು ನಾವು ಬೋರ್ಡ್ ಹಾಕಿ ಸುಮಾರು ವರ್ಷ ಆಯಿತು ನಗರ ಪಾಲಿಕೆಯಲ್ಲಿ. ಇವ್ರಿಗೆ ಸಮಸ್ಯೆ ಇದ್ದರೆ ಕಾನೂನು ಚೌಕಟ್ಟಲ್ಲಿ ಇವರು ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ವರೆಗೆ ಮಾಹಿತಿ ಕೊಡಬೇಕಿತ್ತು, ಇಲ್ಲ ನಮ್ಮ ನಗರ ಪಾಲಿಕೆಗೆ ಮಾಹಿತಿ ಕೊಡಬೇಕಿತ್ತು. ಇಲ್ಲೇನು ಬೋರ್ಡ್ ಹಾಕಿದ್ದೀರಾ ಅದ್ರಲ್ಲಿ ಉರ್ದು ಭಾಷೆಯಲ್ಲಿ ಬರೆದೈತೆ ಅಂತ. ಎಲ್ಲೂ ಉರ್ದು ಭಾಷೆಯಲ್ಲಿ ಮೇಲೆ ಬರ್ದಿಲ್ಲ, ನಾವು ಇಂಗ್ಲೀಷಲ್ಲಿ ಬರ್ದಿಲ್ಲ. ಏನು ಅಚ್ಚ ಕನ್ನಡದಲ್ಲಿ ಬರ್ದಿದ್ದೀವಿ ಅದೇ ಬೋರ್ಡು ಉರ್ದುದಲ್ಲಿ ಬರ್ದಿದ್ದೀವಿ. ಯಾಕೆ ನಮ್ಮ ಅಜೀಜ್ ಸೇಠ್ ಸಾಹೇಬ್ರದ್ದು ಒಂದು ಏರಿಯಾ ಇದು ಮೈಸೂರಿಗೆ, ಇಡೀ ಕರ್ನಾಟಕಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಐತೆ. ಅವ್ರದ್ದೇ ಆದಂಥ ಒಂದು ರಾಜಕೀಯದಲ್ಲಿ ಚಾಪ್ ಬಿಟ್ಟವರು. ಅವ್ರ ಹೆಸರು ಬರೆದಿದ್ದಕ್ಕೆ ಇವ್ರು ಎಲ್ಲಿಂದನೋ ಬಂದ್ಬಿಟ್ಟು ಇವರು ಮಸಿ ಬಡಿಸೋ ಕೆಲಸ ಮಾಡಿದ್ರೆ ನಾವು ಯಾರೂ ಸಹಿಸ್ಕೊಳ್ಳಲ್ಲ. ಬರೀ ನಾವಲ್ಲ, ಇಲ್ಲಿ ಎಲ್ಲ ಜನಾಂಗದವರು ಸಹಿಸ್ಕೊಳ್ಳಲ್ಲ. ಯಾಕೆ ಅಜೀಜ್ ಸೇಠ್ ಅವರು ನಮ್ಮ ಮೈಸೂರಿಗೆ ಒಂದು ಗೌರವ. ಅವ್ರು ಇದ್ದಂಥ ಸಮಯದಲ್ಲಿ ಅವ್ರು ಮಾಡಿರೋ ಕೆಲಸಕ್ಕೆ ನಮ್ಮ ಮೈಸೂರಿಗೇನೆ ಒಂದು ಗೌರವ. ಇವ್ರು ಯಾರು ನಮ್ಗೆ ಈ ಸಂಘಟನೆಯವ್ರು ಎಲ್ಲರೂ ನಮ್ಮ ಪರಿಚಯ. ಲೋಕಲ್ ಎಷ್ಟು ಜನ ಇದ್ದಾರೆ ಮೈಸೂರಾಗಲಿ ಮಂಡ್ಯ. ಇವ್ರು ಯಾರೋ ಬಂದು ಸುಮ್ಮನೆ ನೆಮ್ಮದಿ ಶಾಂತಿ ಇರೋ ವಾತಾವರಣ ಕೆಟ್ಟ ರೀತಿ ಕೆಲಸ ಮಾಡೋರೆ. ನಾವು ಇವರಲ್ಲಿ ಏನು ಮನವಿ ಮಾಡ್ಕೊಂಡು ನಿಮ್ಗೆ ತೊಂದರೆ ಇದ್ದರೆ ನೀವು ಅಫೀಷಿಯಲ್ ಏನೈತೆ ವರ್ಕ್ ಮಾಡಿ. ನೀವು ಪೊಲೀಸ್ ಕಮಿಷನರ್ಗೆ ಹೇಳಿ, ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೇಳಿ. ನಮ್ಮ ಝೋನ್ 7 ಬರ್ತಿದೆ ವ್ಯಾಪ್ತಿ. ಇದು ವಾರ್ಡ್ ನಂಬರ್ 9, ವಾರ್ಡ್ ನಂಬರ್ 8 ಅದು ಝೋನ್ 7 ಬರ್ತದೆ. ನೀವು ಹೋಗಿ ಹೇಳಿ. ಅವರು ಆಕ್ಷನ್ ತಗೊಂಡಿಲ್ಲ ಅಂದರೆ ಆಮೇಲೆ ಹೇಳಿ. ನೀವು ಏಕಾಏಕಿ ಬಂದು ನೀವು ಇಷ್ಟೊಂದು ಕನ್ನಡ ಪ್ರೀತಿ ಇರೋರು ನಿಮ್ಮ ಗಾಡಿ ಮೇಲೆ ಪ್ಲಸ್ ಅಂತ ಇಂಗ್ಲೀಷಲ್ಲಿ ಬರ್ಸಿದ್ದೀರಲ್ಲ. ಅವ್ರ ಹೇಳಿಕೆ ಏನಿದೆ ಅಂದ್ರೆ ಕನ್ನಡದಲ್ಲಿ ಬರ್ತಿದ್ದೀರಾ ಸರಿ, ಉರ್ದುಲ್ ಬರಕ್ಕೆ ಬರೆಯಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಮಾತು ಹೇಳಿದ್ರು ಇವರು
ರೂಪಾಯಿ ಕನ್ನಡ 60% ಸ್ಯಾಂಕ್ಷನ್ ಐತೆ, 40% ಬೇರೆ ಭಾಷೆಗೆ ಸ್ಯಾಂಕ್ಷನ್ ಐತೆ. ನಾನು ಇದು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ 80% ಕನ್ನಡನಲ್ಲಿ ಐತೆ. ಬರೀ ಇದು ಒಂದು ಚಿಕ್ಕದ ಲೈನು, ಇದು 10% ಬರೋಲ್ಲ. ಇದು 40%, 50% ಎಲ್ಲರೂ ಇದ್ರೆ ಇವರು ನನಗೆ ಡಾಕ್ಯುಮೆಂಟ್ ತೋರಿಸ್ಬೇಕು. ಇದು ಬರೀ 10% ಇರೋದು. ಇವ್ರು ಹೇಳ್ತಾರೆ 60% ಐತೆ ಅಂತ. ನಮ್ಮದು ಇವರಿಂದ ಏನು ಮನವಿ ಅಂದರೆ ಇದು ಸಾರ್ವಜನಿಕ ಸರ್, ಈಗ ಏನಂದ್ರೆ ಇಲ್ಲಿ ಈ ಎರಡೂ ಸರ್ಕಲ್ಗಳು ಬೋರ್ಡ್ ಆಗಿರ್ತಕ್ಕಂಥ ಬೋರ್ಡ್ಗಳು ನಮ್ಮ ಏನು ಅಜಿಸ್ಟ್ರೇಟರ್ ಬೋರ್ಡ್ ಆಗಿದೆ. ಗುಡ್, ಏನು ತೊಂದರೆ ಇಲ್ಲ. ಟ್ರಾನ್ಸ್ಪೋರ್ಟ್ ಇಷ್ಟ ಆಗಿದೆ, ಒಳ್ಳೆ ಕೆಲಸ ಮಾಡೋದ್ರ ಬಗ್ಗೆ ನಮ್ದು ವಿರೋಧ ಇಲ್ಲ. ಕೆಳಗಡೆ ಉರ್ದುನಲ್ಲಿ ಬರ್ತಿದೆ ನೋಡಿ. ಕರ್ನಾಟಕದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕನ್ನಡ ಇದೆ. ಕನ್ನಡ ಸರ್ಕಾರದ ಯಾವುದೇ ನಾಮಫಲಕಗಳಲ್ಲಿ ಉರ್ದು ಬಳಸೋದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಈವನ್ ಯಾವುದೇ ಸರ್ಕ್ಯುಲರ್ ಇದೆ ನಮ್ಮ ಒಂದು ಕಾಪಿ ಅಲ್ಲ ಏನಂದ್ರೆ ಹಲವಾರು ನೀವು ಸಂಘಟನೆ ಸ್ಟ್ರೈಕ್ ಮಾಡಿರ್ತೀರಲ್ವಾ, ನಿಮ್ಮ ಹತ್ರ ಒಂದು ಕರ್ನಾಟಕದಲ್ಲಿ ಮೀಡಿಯಾದವ್ರಿಗೆ ಕರ್ನಾಟಕದಲ್ಲಿ ಅಲ್ಲ ನೀವು ತೋರಿಸ್ಬಿಟ್ರೆ ಮಾಡಬೇಕಿತ್ತು. ಸರ್ಕಾರದ ಯಾವುದೇ ನಾಮಫಲಕ ಮತ್ತೊಂದು ಕನ್ನಡ ಹೊರತುಪಡಿಸಿ ಯಾವುದೇ ಉರ್ದು ಮತ್ತೊಂದು ಭಾಷೆ ಬಳಸೋಕೆ ಅವಕಾಶ ಇದೆ ನೋಡಿ. ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಎರಡೂ ಕಡೆ ಬೋರ್ಡ್ಗಳು ಮಾತ್ರ ಇವರು ಕೆಳಗಡೆ ಉರ್ದು ಬಳಸಿದ್ರು. ನಮಗೆ ಅಲ್ಲಿ ಕನ್ನಡ ಬಳಸಿದ ಬಗ್ಗೆ ಹೆಸರಿದ ಬಗ್ಗೆ ಯಾವುದೇ ತಕರಾರು ಇಲ್ಲ. ಆ ವಿಚಾರದಲ್ಲಿ ಆ ವ್ಯಕ್ತಿಗಳ ಬಗ್ಗೆ ಆಗಲಿ ಮತ್ತೊಂದು ತಕರಾರು ಇಲ್ಲ. ನಮಗೆ ಇರ್ತಕ್ಕಂಥ ಏನಂದರೆ ಉರ್ದುನಲ್ಲಿ ಬರೀಬಾರ್ದು ಅಂತೇಳಿ ನಾವು ಅದನ್ನು ತಪ್ಪು ಮಸಿ ಹಾಕಿ ಉರ್ದುನ ಅಳಿಸಿದ್ದ ಇಷ್ಟು ವಿಚಾರ. ಅದಾದ ನಂತರ ಇವ್ರು ಬಂದರು, ಮಾತಾಡ್ತಿದ್ವಿ. ಒಂದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಎರಡನೇದು, ನಿಮ್ಗೆ ಇದ್ರ ಬಗ್ಗೆ ಆಕ್ಷೇಪ ಇದ್ರೆ ನೀವು ಹೋಗಿ ಕಾರ್ಪೊರೇಷನ್ ಅವ್ರಿಗೆ ಯಾರು ಹಾಕಿದ್ರೆ ಅವ್ರು ಕೊಡಬೇಕಾಗಿತ್ತು. ನೀವು ಹಂಗೆ ನೀವೇ ಕಾನೂನನ್ನ ಕೈ ತೊಗೊಳೋದು ಅದು ಸಮಂಜಸವಲ್ಲ. ನೀವು 10 ಜನಕ್ಕೆ ಹೋಗಿ ನ್ಯಾಯ ಹೇಳ್ಬೇಕಾದಾಗ ನೀವು ಹೇಳಿಸ್ಕೊಳೋಂಥದ್ದಲ್ಲ. ಗಾಡಿ ಮೇಲೆ ಇಲ್ಲ ಸರ್, ಎಲ್ಲೋ ಒಂದು ಕಡೆ ಕನ್ನಡನೇ ಬರ್ದಿಲ್ಲ, ಇಂಗ್ಲೀಷಲ್ಲಿ ಬರ್ತಾರೆ. ಅದನ್ನೂ ಕಳಿಸಾಕ್ದಾಗ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಎಷ್ಟೋ ಬಾರಿ. ನಾವು ಅದನ್ನ ಹೇಳಿದೀವಿ, ಯಾಕಪ್ಪ ನೀನು ಬರ್ದಿಲ್ಲ ಕನ್ನಡ ಶೋರೂಮ್ ಅವ್ರಿಗೂ ಅಂಗಡಿಯವ್ರಿಗೂ ಹೇಳಿದೀವಿ. ಇಲ್ಲಿ ಕೆಲವು ಕಡೆ 3 ಲ್ಯಾಂಗ್ವೇಜಲ್ಲಿ ಬರ್ತಿರೋ ಸ್ಕೂಲ್ಗಳು ಇದಾವೆ. ಈಗ ನಿಮ್ಮ ಹತ್ರ ನೀವು ಸ್ಪಷ್ಟವಾಗಿ ಉರ್ದು ಲ್ಯಾಂಗ್ವೇಜ್ ಬಳಸೋಕೆ ಅವಕಾಶ ಇಲ್ಲ, ಇನ್ನೊಂದು ಲ್ಯಾಂಗ್ವೇಜ್ ಬಳಸೋಕೆ ಅವಕಾಶ ಇಲ್ಲ. ದಯವಿಟ್ಟು ಒಂದು ಸರ್ಕ್ಯುಲರ್ ಕೊಡಿ. ಎಷ್ಟೋ ವರ್ಷದಿಂದ ನೀವು ಸಂಘಟನೆಯಲ್ಲಿದ್ದೀರಿ, ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ನೀವು ಇಷ್ಟೊತ್ತಿಗೆ 1-2 ಸರ್ಕ್ಯುಲರ್ ಜಮಾ ಮಾಡ್ಕೊಂಡಿರ್ತೀರಿ. ಒಂದು ತೋರಿಸಿ, ನಮಗೂ ಜ್ಞಾನಾರ್ಪಣೆ ಆಗುತ್ತೆ. ID ಕಾರ್ಡು ಬಿಡ್ರಿ, ನನಗೆ ಮಾತಾಡಕ್ ಬಿಡ್ರಿ. ಸರ್ಕ್ಯುಲರ್ ತೋರಿಸಿ ನನಗೆ, ಅಲ್ಲ ಫಸ್ಟ್ ತೋರಿಸ್ಕೊಡಿ ನನಗೆ. ನಿಮ್ಮ ಅನಿಸಿಕೆ ಬೇಡ ನನಗೆ, ಯಾರಿಗೂ ಅನಿಸಿಕೆ ಬೇಡ. ಆದೇಶ ತೋರಿಸಿ, ಆದೇಶ ತೋರಿಸಿ, ಸರ್ಕಾರದ ರೂಲ್ ಅಷ್ಟೇ ಸರ್. ಆದೇಶ ತೋರಿಸಿ, ತೋರಿಸಿ ಅದೇ.
ಹೇಳ್ತಾ ಇದೀನಿ, ಇಲ್ಲ ಅನ್ನೋದನ್ನ ಹಾಕಿದವ್ರು ನೀವು ಹೋಗಿ ಕೇಳಿದ್ರೆ ನನಗೆ ಅರ್ಥ ಆಗ್ತಿತ್ತು. ನೀವು ಫಸ್ಟ್ ಇಲ್ಲ ಅನ್ನೋದನ್ನ ಅಲ್ಲಿ ಹಾಕಿರೋರ್ಗೆ ಹೋಗಿ ಕೇಳ್ಬೇಕಾಗಿತ್ತು. ಕೇಳಿದೀರಾ ಇಲ್ಲಿವರೆಗೂ? ಹಲವಾರು ಬಾರಿ ಮೈಸೂರಿಗೆ ಬಂದಿದ್ದೀರಾ, ಎಷ್ಟೋ ಬಾರಿ ಓಡಾಡಿದೀರಾ, ಒಂದಿನ ಆದ್ರೂ ಅಲ್ಲಿ ಹೋಗಿ ಕೇಳಿದೀರಾ? ಮುನ್ಸಿಪಾಲಿಟಿ ಅವ್ರು ಕೇಳಿದಿರಾ? ಕಾರ್ಪೊರೇಷನ್ ಅವ್ರಿಗೆ ಕೇಳಿದಿರಾ? ಯಾಕೆ ಟೈಮ್ ಆಗ್ಲಿಲ್ವಾ? ಅಡ್ರೆಸ್ ಸಿಗ್ಲಿಲ್ವಾ? ಅಧಿಕಾರಿ ಯಾರು ಅಂತ ಗೊತ್ತಿಲ್ವಾ? ಈಗ ಅದನ್ನೇ ಮಾತಾಡಿದ್ವಿ ಕಮಿಷನ್ ಹತ್ರಕ್ಕೆ ಹೋಗ್ತಿದ್ವಿ ಸರ್, ಎಲ್ಲ ಹೇಳಿದ್ವಿ. ಅಲ್ಲ, ಅದನ್ನೇ ಮೊದಲೇ ಮಾಡ್ಬಿಡ್ಬೋದಾಗಿತ್ತು. ಹಿಂಗ ಬಂದಿಲ್ಲ ಲ್ಯಾಂಡ್ ಆರ್ಡರ್ ಕ್ರಿಯೇಟ್ ಮಾಡ್ಕೊಂಡು ಹೋಗೋಂತ ಬೇಕಾಗಿಲ್ಲ. ಇಲ್ಲಿ ಇಲ್ಲಿರೋರ ಸಂಘಟನೆ ಎಷ್ಟೋ ಜನ ಅವರೇ, ಎಲ್ಲರೂ ನೋಡೋರೆ, ಎಲ್ಲರೂ ದಿನ ನೋಡ್ಕೊಂಡು ಓಡಾಡ್ತಾರೆ. ಯಾವ್ದೋ ಜಿಲ್ಲೆಯಿಂದ ಎಲ್ಲಿಗೋ ಬಂದು ಇದು ಮಾಡುವಂತದ್ದು ದಯವಿಟ್ಟು ಸಮಂಜಸ ಕಾಣಲ್ಲ ನಮಗೆ. ನಿಮ್ಮ ಉದ್ದೇಶಗಳೇ ನೇರವಾಗಿ ಕಾಣಲ್ಲ ನಮಗೆ. ನಿಮ್ಮ ಉದ್ದೇಶಗಳೇ ನೇರವಾಗಿ ಕಾಣಲ್ಲ. ನೀವು ಅದನ್ನ ಸರಿ, ನೀವು ಕಾನೂನಾತ್ಮಕವಾಗಿ ನೀವು ಹಲವಾರು ಬಾರಿ ಬಂದಿದ್ರಿ. ಇದೇ ಫಸ್ಟ್ ಟೈಮ್ ಬಂದಾಗ ನೀವು ನೋಡೋದೇನಲ್ಲ ಸರ್. ಈಗ ಬಹಳಷ್ಟು ಕಡೆ ನಾವು ಎಲ್ಲೆಲ್ಲಿ ಇದ್ರು ಹಾಕಿದ್ರು ಎಲ್ಲ ಕಡೆ ನಾವು ಕಪ್ಪು ಮಸಿ ಬೆಳೆದಿದ್ದೀವಿ. ಬೇರೆ ಭಾಷೆ ಬೆಳೆದಾಗ ನಮ್ಗೆ ಯಾರು ವಿರೋಧ ಮಾಡಿಲ್ಲ. ವಿಚಾರಕ್ಕೆ ಕರ್ನಾಟಕದಲ್ಲಿ ಇವತ್ತು ವಿರೋಧ ಬರ್ತಾ ಇದೆ. ಕರ್ನಾಟಕದಲ್ಲಿ ವಿರೋಧ ಬರ್ತಾ ಇದೆ ಇವತ್ತು. ನಿಮ್ಮ ಉದ್ದೇಶವನ್ನು ದಯವಿಟ್ಟು ತರಕೋಬೇಡಿ ನಮಗೆ. ಯಾವ ಉದ್ದೇಶ?